ಕೊಟ್ನೂರು ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿಯಲ್ಲಿ ಪದಗ್ರಹಣ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ರೈತನೇ ರಾಷ್ಟ್ರದ ಬೆನ್ನೆಲುಬು, ರೈತನಿಗೆ ಗೌರವ ಕೊಟ್ಟರೆ ರಾಷ್ಟ್ರಕ್ಕೆ ಗೌರವ ಕೊಟ್ಟಂತೆ ಎಂಬ ಮಹಾಸಂಕಲ್ಪದೊಂದಿಗೆ ಅಧಿಕಾರ ಸ್ವೀಕರಿಸಿದ ಮಲ್ಲಿನಾಥ್ ನಾಗನಹಳ್ಳಿ ಮಾತನಾಡಿದರು. ಅಧ್ಯಕ್ಷರ ಉಪಾಧ್ಯಕ್ಷ ಚುನಾವಣೆ ಮುಗಿದು ಇಂದು ದಿನಾಂಕ 24/4/2025ರಂದು ಸಂಘದ ಕಾರ್ಯಾಲಯದಲ್ಲಿ ಸಂಘದ ಆಡಳಿತಾಧಿಕಾರಿಯಾದ ಪ್ರಭಾರವನ್ನು ನೂತನವಾಗಿ ಆಯ್ಕೆಯಾಗಿರುವ ಸಂಘದ ಅಧ್ಯಕ್ಷರಾದ ಶ್ರೀ ಮಲ್ಲಿನಾಥ್ ಸಸಿಗೆ ನೀರೆಳೆಯುವ ಮುಖಾಂತರ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಅವ್ರಿಗೆ ಸೇರಿ ಕಳಿಸ್ತಾರೋ ಆಫೀಸ್ ಬಂದರು ಉಪಾಯ್ತು ಕರೆಕ್ಟ್ ಸರಿಯಾಗಿ ಇತ್ತು ಮೊದಲೇ ಹೋಗ್ಬೇಕು ಇವ್ರ ಥ್ರೋನೇ ಇತ್ತು ಅದು ಇದೆಲ್ಲ ಗೊತ್ತಿರ್ತಾರ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರನ್ನಾಗಿ ಮಾಡಲು ಸಹಕರಿಸಿದ ಎಲ್ಲ ನನ್ನ ನಿರ್ದೇಶಕರುಗಳಿಗೂ ಹಾಗೂ ರಾಜಕೀಯ ಮುಖಂಡರಿಗೂ ಹಾಗೂ ನಮ್ಮ DCC ಬ್ಯಾಂಕ್ ಅಧ್ಯಕ್ಷರಾದ ಶ್ರೀ ಸಹೋದರ ಗೋನಾಯಕ್ ಅಣ್ಣವರಿಗೂ ಮತ್ತು PLD ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀಕಾಂತ್ ಅಣ್ಣವರಿಗೂ ಹಾಗೂ ನಮ್ಮ ಶ್ಯಾಮ್ ನಾಟಿಕರ್ ಅಣ್ಣವರಿಗೂ ಪವನ್ ಕುಮಾರ್ ವಳ್ಕೇರಿಯವರಿಗೂ ಹಾಗೂ ನಮ್ಮ ಸಹೋದರ ಭೀಮಾಶಂಕರ್ ನಂದಿಪುರ ಅಣ್ಣವರಿಗೂ ಹಾಗೂ ಇನ್ನೂ ನಾಗೇಂದ್ರಪ್ಪ ಶರ್ಮಾ ಪ್ರಕಾಶ್ ಮಲ್ಲಾವತಿ, ನಮ್ಮ ಮಹಾದೇವ್ ಶೇನೂರ್ಕರು, ರಾಜೇಂದ್ರ ಚೌಕಿ, ಚೌಸಿದ್ದಪ್ಪ ಕಟ್ಟಿಮನಿ, ನಾಗೇಂದ್ರಪ್ಪ ಗಚ್ಚಿಮನಿ, ಶಿವಪುತ್ರ ಶಾವಂತಗಿರಿ, ಕೃಷ್ಣಯ್ಯ ಗುತ್ತೇದಾರ್, ಶರಣು ಕರೇಕರ್, ಅಣ್ಣಾರಾವ್ ಜಾಫರ್ ಅವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದು ನನ್ನ ಪದಗ್ರಹಣಕ್ಕೆ ಎಲ್ಲರೂ ಆಶೀರ್ವದಿಸಿದ್ದೀರಿ. ಇನ್ನು ಮುಂದೆ ಕೂಡ ತಮ್ಮ ಆಶೀರ್ವಾದ ಹೀಗೆ ನಮ್ಮ ಮೇಲೆ ಇರಲಿ. ಒಳ್ಳೆಯ ಒಂದು ಸಂಸ್ಕಾರದಿಂದ ಈ ಸಂಸ್ಥೆ ನಡೆಸಲು ಧೈರ್ಯ ಸ್ಥೈರ್ಯ ನಿಮಗೂ ಇರಲಿ ಅಂತ ಹೇಳಿಕೊಡುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇವತ್ತು ಈ ಪದಗ್ರಹಣ ಕಾರ್ಯಕ್ರಮ ಭಾಳ ಒಳ್ಳೆಯ ರೀತಿ ಹಾಗೂ ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆದಿದೆ. ಹಾಗೂ ಮಲ್ಲಿನಾಥ್ ನಾಗನಹಳ್ಳಿಯವರು ಭಾಳ ನ್ಯಾಯ ವಿನಯ ಹಾಗೂ ಎಲ್ಲರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯ ಇದ್ದಂಥ ವ್ಯಕ್ತಿ ಮಲ್ಲಿನಾಥ್ ನಾಗನಹಳ್ಳಿಯವರು. ಮಲ್ಲಿನಾಥ್ ನಾಗನಹಳ್ಳಿಯವರು ಸದಾ ಜನರ ಜೊತೆಗೆ ಹಾಗೂ ಎಲ್ಲ ಸಮಾಜದವ್ರ ಜೊತೆಗೆ ಹಾಗೂ ಸರ್ವ ಜನಾಂಗದ ಜೊತೆಗೆ ಬಹಳ ಒಳ್ಳೆಯ ಪ್ರೀತಿ ಬಾಂಧವ್ಯದಿಂದ ಒಂದು ನಡೆದುಕೊಂಡು ಹೋಗುವಂಥ ವ್ಯಕ್ತಿ ಮಲ್ಲಿನಾಥ್ ನಾಗನಹಳ್ಳಿಯವರು. ಹಾಗೂ ಇವತ್ತು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಇವತ್ತು ನೂತನವಾಗಿ ಆಯ್ಕೆಯಾಗಿದ್ದಾರೆ. ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಎಲ್ಲರೂ ಸೇರಿ ಇವತ್ತು ಪದಗ್ರಹಣ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಆಗಮಿಸಿದ್ದೇವೆ. ಹಾಗೂ ಏನಿವತ್ತು ಮಲ್ಲಿನಾಥ್ ನಾಗನಹಳ್ಳಿಯವರು ಒಳ್ಳೆಯ ಒಂದು ಕೆಲಸ ಮಾಡಿ ಇದು ಬುನಾದಿ, ಇದು ಫಸ್ಟ್ ಬುನಾದಿ, ಇದು ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ಹೆಸರು ಗಳಿಸಿ ಹಾಗೂ ಎಲ್ಲರ ಜೊತೆಗೆ ಎಲ್ಲ ಸದಸ್ಯರುಗಳು ಸಂಘಟನೆಗಳಿದ್ದಾರೆ. ಸಾಕಷ್ಟು ಎಲ್ಲ ಈ ಬ್ಯಾಂಕಿಂಗ್ ಎಲ್ಲ ಎಷ್ಟು ಸದಸ್ಯರುಗಳಿದ್ದಾರೆ ಅವರಿಗೆಲ್ಲರಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಒಳ್ಳೆಯ ಪ್ರೀತಿ ಬಾಂಧವ್ಯದಿಂದ ನಡೆದುಕೊಂಡು ಒಳ್ಳೆಯತನ ತಾವು ಒಮ್ಮೆ ತಕ್ಷಣ ಬಂದೊಮ್ಮೆ ಅಧ್ಯಕ್ಷ ಆಗ್ತೀನಿ, ಡೈರೆಕ್ಟರ್ ಆಗ್ತೀನಿ ನಾವೆಲ್ಲ 6 ತಿಂಗಳಿಂದ ವರ್ಷದಿಂದ ಅದಕ್ಕೆ ಮೆಂಬರ್ಶಿಪ್ ಮಾಡ್ಕೊತ ನಾವೆಲ್ಲ ಪ್ರಯತ್ನ ಪಟ್ಟರೆ ಅಲ್ಲಿ ಎಲೆಕ್ಷನ್ ಆಗ್ತದೆ ಅಂತ ಒಂದು ಹೇಳೋದು. ಎರಡನೇ ವಿಷಯ ಏನು ಹೇಳಿದ್ರಂದ್ರೆ ಒಂದ್ಸಲ ಅಧ್ಯಕ್ಷರಾದ ಮೇಲೆ ಆಯ್ತು ಪಕ್ಷ ಅಂತ ಎಲ್ಲ ಮರ್ತು ಬಿಡಬೇಕು, ನಮ್ಮ ಸಂಘದ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಅವಾಗ ಹೇಳಿ. ಎರಡನೇ ಉದ್ದೇಶ ಸ್ವಲ್ಪ ವಿವರವಾಗಿ ಹೇಳಿದ್ರು ಅವ್ರ ಪಂಚಾಯತಿ. ಅವರೊಂದು ವಿಶೇಷ ಇನ್ನೊಂದು ಹೇಳ್ಬಿಡ್ತೀನಿ. ಅವರು ನಾವು ಮಂಡಲ ಪಂಚಾಯತಿ ಸದಸ್ಯರು, ನಾನು ಮಂಡಲ ಪ್ರಧಾನ ಆದೆ, ಇವ್ರು ಪ್ರಧಾನ ಆಗಬಾರ್ದಂತೇಳಿ ಇಡೀ ಜನ ತಪ್ಪಿಸಿ ಇವ್ರಿಗೆ ವಿರೋಧ ಪಕ್ಷ ನಾಯಕ ಮಾಡಿದ್ರು. ಆ ವಿರೋಧ ಪಕ್ಷ ನಾಯಕರಿಗೂ ಒಂದು ಸ್ಥಾನ ಮಾಡಿಕೊಟ್ರು. ಏನಂತಂದ್ರೆ ಒಂದು ಎಮ್ಮೆ ಅರೆಸ್ಟ್ ಆಗಿಲ್ಲ ಅಂತೇಳಿ ಸ್ಟ್ರೈಕ್ ಕೂತರು, ಲಂಕೇಶ್ ಪೇಪರ್ದಾಗೆಲ್ಲ ಬಂತು. ಪಂಚಾಯತಿನಾಗೂ ವಿರೋಧ ಪಕ್ಷ ಆಗ್ತದ ಅಂತೇಳಿ ತೋರಿಸ್ಕೊಟ್ಟವ್ರು ಇವರು. ಅದಕ್ಕೆ ನಾವು ಮಾಗೋದವ್ರಿಗೆ ಅಂದ್ರೆ ಸ್ವಲ್ಪ ಮೊದಲೇ ಭಾಳ ಶಾಣೆರಿದ್ದೀರಿ ಅಂತೀರಿ. ಅದ್ರಾಗ ಇವರು ವಿಶೇಷವಾಗಿ ಅಂದ್ರೆ ಒಂದೊಂದು ವಿಷಯಕ್ಕೂ ಪ್ರತಿಯೊಂದು ವಿಷಯಕ್ಕೂ ಗಂಭೀರವಾಗಿ ತಗೊಂಡು ಅದಕ್ಕೆ ತಳ ಮುಡಿಸೋದಕ್ಕೆ ಬಿಡಲಾರ್ದಂಥವ್ರು ಶ್ರೀಕಾಂತ್ ತಡ್ಕೊಳ್ಳೋರು. ಭಾಳ ಈ ವಯಸ್ಸಾದರೂ ಕೂಡ ಈ PLD ಬ್ಯಾಂಕ್ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಾರೆ.